ನಮಸ್ಕಾರ ವಿಜಯಮ್ಮ. ಮುಂದೆ ಮಾತಲ್ಲಿ ಹೇಳೋದಾದ್ರೆ ವಿಜಯಮ್ಮ ಅವರು ನಮ್ಮಲ್ಲಿ ಅನೇಕ ಮಹಿಳಾ ಲೇಖಕಿಯರಿದ್ದಾರೆ, ಅನೇಕ ಮಹಿಳಾ ನಾಟಕಕಾರರಿದ್ದಾರೆ, ಕಲಾವಿದರಿದ್ದಾರೆ. ಆದರೆ ವಿಜಯಮ್ಮ ಅವರು ಇವರೆಲ್ಲರಿಗಂತೂ ಭಿನ್ನವಾದ ವ್ಯಕ್ತಿ. ತುಂಬ ಭಿನ್ನ ಅಂತಂದರೆ ಅನೇಕ ವಿಷಯಗಳಲ್ಲಿ ಎಲ್ಲರೂ ಹೇಳುವುದನ್ನು ಇವರು ಒಪ್ಪಬೇಕು ಅಂತ ಏನೂ ಗ್ಯಾರಂಟಿ ಇಲ್ಲ. ಯಾಕಂದರೆ ಅವ್ರದ್ದೇ ಆದ ತರ್ಕ ಇದೆ, ಅವ್ರದ್ದೇ ಆದ ಅರಿವಿದೆ, ಅವ್ರದ್ದೇ ಆದ ಲಾಜಿಕ್ ಇದೆ. ವಿಜಯಮ್ಮ ಥ್ಯಾಂಕ್ಸ್ ನಿಮಗೆ, ಯಾಕಂದರೆ ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಸ್ನೇಹಿತರೊಬ್ಬರಿಗೆ ಹೇಳ್ತಿದ್ದೆ, ಕರ್ನಾಟಕದಲ್ಲಿ ಎಷ್ಟು ಸಾಪ್ತಾಹಿಕಗಳು ಬಂದವು ಅಂತ ಅಂದ್ಬಿಟ್ಟಿದ್ರು. ಅದಕ್ಕೆ ನಾವು ಕೊಟ್ಟ ಉತ್ತರ, ವಿಜಯಮ್ಮನವರು ಯಾವ್ಯಾವುದಕ್ಕೆ ಸಂಪಾದಕರೋ ಉಪಸಂಪಾದಕರೋ ಸಹಾಯಕ ಸಂಪಾದಕ ಆಗಿದ್ರು ಆ ಪಟ್ಟಿ ತಗೊಂಡ್ಬಿಟ್ರೆ ಅಷ್ಟು ಸಾಪ್ತಾಹಿಕಗಳು ಕರ್ನಾಟಕದಲ್ಲಿ ಇತ್ತು ಅಂತ. ಅತ್ಯಂತ ಸುಲಭವಾದ ಮೆಥಡ್. ನೀವು ಇಷ್ಟೊಂದು ಪತ್ರಿಕೆಯಲ್ಲಿ ಸಾಪ್ತಾಹಿಕ ಅಲ್ವಾ, ದೈನಂದಿನ ಪತ್ರಿಕೆ ನೀವು ನ್ಯೂಸ್ಗೆ ಹೋದವರಲ್ಲ, ಉದಯವಾಣಿಗೆ ಇದ್ರೆ ಈ ಒಟ್ಟು ನಿಮ್ಮ ಅನುಭವ ಏನು? ಇಷ್ಟೊಂದು ಪ್ರಾಯಶಃ ಒಂದು ಸಾಪ್ತಾಹಿಕಕ್ಕಿಂತ ಇನ್ನೊಂದು ಬೇರೆ ಇದೆ, ಆದರೂ ಕೂಡ ಇಷ್ಟೊಂದು ಸಾಪ್ತಾಹಿಕಗಳಲ್ಲಿ ಅಂದರೆ ಮ್ಯಾಗಝೈನ್ಸ್ ಅಲ್ಲಿ ಕೆಲಸ ಮಾಡಿದ್ದೀರಿ, ಅದರ ಅನುಭವ ಏನು ಮೇಡಮ್? ಅನುಭವ ಅಂದ್ಕೊಂಡು ನಾನು ಕೂತ್ಕೊಳ್ಳಿಲ್ಲ ಕಪ್ಪಣ್ಣ. ನನಗೆ ಹೊಟ್ಟೆಪಾಡು. ಪತ್ರಿಕೋದ್ಯಮ ಇಚ್ಛೆ ಪಟ್ಟು ಮಾಡೋ ಕೆಲಸಕ್ಕಿಂತ ಹೆಚ್ಚಿಗೆ ಅದು ನನ್ನ ಬದುಕಿಗೆ ಆಶ್ರಯ ಕೊಟ್ಟಿತ್ತು. ನಾನು ಮೊದಲು ಕೆಲಸಕ್ಕೆ ಸೇರಿದ್ದು ಮಲ್ಲಿಗೆ ಪತ್ರಿಕೆ. ಅದು ಮುಂಚೆ ಪ್ರಜಾಮತದಲ್ಲೂ ಇದ್ದೆ, ಮಲ್ಲಿಗೆಯಲ್ಲಿದ್ದೆ. ಅಲ್ಲಿಂದ ನನಗೆ ಉದಯವಾಣಿ ಗ್ರೂಪ್ ಸ್ಟಾರ್ಟ್ ಆಯಿತು. ಅವ್ರಿಗೆ ಬರಿತಾ ಇದ್ದೆ, ಪ್ರತಿ ಅಂಕಣಗಳನ್ನು ಬರೀತಾರೆ, ವಾರಕ್ಕೊಂದು ಲೇಖನ. ಯಾಕೆ ಬರೀತಿದ್ದೆ ಅಂದರೆ ಮಲ್ಲಿಗೆ ಅವ್ರು ಕೊಡ್ತಿದ್ದಿದ್ದು 200 ರೂಪಾಯಿ ಸಂಬಳ, ಉದಯವಾಣಿಯವರು ಒಂದೊಂದು ಲೇಖನಕ್ಕೆ 40 ರೂಪಾಯಿ ಕೊಡೋರು. ಸೊ ತಿಂಗಳಿಗೆ ಒಂದು 4-5 ಲೇಖನ ಬರೆದ್ರೆ ಒಂದಿಷ್ಟು ದುಡ್ಡು ಬರುತ್ತೆ. ಮುಖ್ಯವಾಗಿ ಉದ್ದೇಶ ಅದಾಗಿತ್ತು. ಮತ್ತು ನೀವೆಲ್ಲ ಯಾವಾಗಲೂ ಟೀಕೆ ಮಾಡೋ ಹಾಗೆ ಒಂದು ಸ್ವಲ್ಪ ಮೊನಚು ಬರವಣಿಗೆ ನಂದು. ಅದು ಕೆಲವ್ರಿಗೆ ಇಷ್ಟ ಆಗ್ತಿತ್ತು, ಕೆಲವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಮೊನಚನ್ನು ಯಾಕೆ ಮಾಡಿಕೊಂಡೆ ಅಂದರೆ, ಉದಯವಾಣಿಗೆ ನಾವು ಬರೀತಿದ್ದು ವಾರಕ್ಕೊಂದು ಲೇಖನ. ಈ ಅಷ್ಟೊತ್ತಿಗೆ ಬೆಂಗಳೂರಿನ ಎಲ್ಲ ಪತ್ರಿಕೆಗಳಲ್ಲೂ ಆ ವಿಷಯಗಳು ಬಂದಿರ್ತಾ ಇತ್ತು. ಹಾಗಾಗಿ ನಾನು ಅದೇ ವಿಷಯ ಬರೆದ್ರೆ ಯಾರಿಗೆ ಆಸಕ್ತಿ ಇರುತ್ತೆ, ರಿಪೀಟ್ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೆ, ನಾನು ಮಾತಿನಲ್ಲಿ ಅಲ್ಲಿಲ್ಲದ ಅಂದರೆ ಆಫ್ ದ ರೆಕಾರ್ಡ್ ಇರೋವನ್ನೆಲ್ಲ ತೊಗೊಳ್ತಾ ಇದ್ದೆ. ತಗೊಂಡು ಅವನ್ನೆಲ್ಲ ಬರಿತಾ ಇದ್ದೆ. ಯಾರೋ ಭಾಷಣ ಮಾಡೋ ನೀರು ಕುಡಿದ್ರು ಅನ್ನೋದನ್ನು ಬರಿತಾ ಇದ್ದೆ ನಾನು. ಅಂದರೆ ನೀರು ಕುಡಿಸೋದು ಅನ್ನೋ ಅರ್ಥದಲ್ಲಿ, ಬೇರೆ ಬೇರೆ ದ್ವಂದ್ವ ಅರ್ಥದಲ್ಲಿ. ಅದನ್ನ ಎಲ್ಲರೂ ಕಮೆಂಟ್ ಮಾಡೋರು. ಕೆಲವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಕೆಲವರು ತುಂಬ ಚೆನ್ನಾಗಿದೆ ಅಂತ ಹೇಳೋರು. ಹೀಗೆ ಅದು ಪರ ವಿರೋಧಗಳು ಇದ್ದೇ ಇರುತ್ತಲ್ವ. ನೋಡಿ, ಇವ್ರ ಮಾತಿನಲ್ಲೇ ನನಗೆ ಮತ್ತೊಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಏನು ಅಂತಂದ್ರೆ, ಅದು ಕೇವಲ ಉದರ ನಿಮಿತ್ತ ಕೆಲಸ ಮಾಡಕ್ಕೆ ಹೋಗ್ತಿದ್ದೆ ಅಂತ. ಆಮೇಲೆ ಅವರೇ ಹೇಳಿದ್ರು ಎಷ್ಟು ಸಂಬಳ ಸಿಗ್ತಿತ್ತು ಅಂತ. ಕಡಿಮೆ ಸಂಬಳ ಸಿಗುವಾಗ ಅಷ್ಟೊಂದು ಮರಚಾಗಿರೋಕೆ ನಿಮ್ಗೆ ಹೇಗೆ ಸಾಧ್ಯ ಆಯಿತು ಅಂತಂದ್ರೆ, ಎಲ್ಲೋ ಆ ಕೆಲಸ ಕಲ್ತ್ಕೊಂಡ್ರೆ ಅಥವಾ ಆ ಕೆಲಸದಿಂದ ತೆಗೆದು ಹಾಕಿದ್ರೆ ಅದು ಪ್ರಾಯಶಃ ಎಷ್ಟು ಬರ್ತಿತ್ತೋ ಅಷ್ಟು ಸಂತೃಪ್ತಿ ಇತ್ತು. ಆದರೆ ನಿಮ್ಮ ಪ್ರಶ್ನೆಗೆ, ನಿಮ್ಮ ಅರಿವಿನಗೆ ದೊಡ್ಡ ಸವಾಲಾಗಿದ್ದವನ್ನ ಅಲ್ಲಿ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಹೌದಾ? ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ನೀವು ಹೇಳ್ದಂಗೆ ನಮ್ಮ ಮ್ಯಾನೇಜ್ಮೆಂಟು ಯಾರು ಬಂದರೆ, ಮಣಿಪಾಲಕ್ಕೆ ಯಾರು ಹೋದರೂ ಅವ್ರನ್ನ ಕೇಳೋರಂತ. ಸಾಮಾನ್ಯವಾಗಿ ಒಂದು ಪತ್ರಿಕಾ ಕಚೇರಿ ಭಾಳ ಮುದ್ರಣದಲ್ಲಿ ಸ್ಪೆಷಲ್, ಅದು ಅಲ್ಲಿಗೆ ಹೋಗಿ ವಿಸಿಟ್ ಮಾಡೋದು ಸಹಜ. ಗೋವಿಂದ ಪೈ ಸಂಶೋಧನಾ ಕೇಂದ್ರಕ್ಕೆ ಹೋದ ಎಲ್ಲ ಹಿರಿಯ ಸಾಹಿತಿಗಳು ನಮ್ಮ ಆಫೀಸ್ಗೆ ಹೋಗೋರಂತೆ. ನಾನು ಬೆಂಗಳೂರಿನಿಂದ ಕೆಲಸ ಮಾಡ್ತೀನಿ. ಆಫೀಸಿಗೆ ಹೋದಾಗ ಕೇಳೋರಂತ ನಮ್ಮ MD, ಹೇಗವರು ಅಂತ. ಇದನ್ನು ನಾನು ಒಬ್ಬಳೇ ಹೆಂಗಸಲ್ಲಿ ಇದ್ದಿದ್ದು. ಅದಕ್ಕೆ ಅವರುಗಳು ಏನು ಹೇಳ್ಬೋದಿತ್ತು. ನನ್ನ ಹತ್ರ ಹಿರಿಯ ಸಾಹಿತಿಗಳು ಇವತ್ತು ಕೆಲವರಿದ್ದಾರೆ, ಕೆಲವರು ಇಲ್ಲ. ಅವರೆಲ್ಲ ಅಲ್ಲಿ ಹೋದಾಗ ನನ್ನ ಬಗ್ಗೆ ಏನು ಹೇಳಿರ್ತಾರೆ, ಒಳ್ಳೆ ಮಾತೇ ಹೇಳಿದ್ದಾರೆ. ಬಟ್ ಅದನ್ನು ಬಂದು ನನಗೆ ಹೇಳೋರು, ನಾನು ನಿಮ್ಗೆ ಎಷ್ಟು ಫೇವರ್ ಮಾಡಿದೆ ಅಂತ. ನೋಡಿದೆ, ನಾನು ಹಿಂಗೆ ಹೇಳಿದೆ ನಿಮ್ಮ MDಗೆ, ಇಲ್ಲಿದ್ರೆ ನೀವು ಕೆಲಸ ಹೋಗ್ಬಿಡ್ತಿತ್ತು ಗೊತ್ತಾ ಅಂತ. ಇವೆಲ್ಲ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಅದಕ್ಕೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡಿದ್ರಿ? ಅದನ್ನ ಮಾತನ್ನು ಸ್ವೀಕರಿಸಿದ್ರೆ ನೀವು? ಸ್ವೀಕರಿಸೋದು ಎಷ್ಟು
ಯಾವ ರೀತಿಯಲ್ಲಿ ಹೇಳ್ಬೋದು ನಾನು, ಯಾಕೆಂದರೆ ನಾನು ಯಾರನ್ನೂ ಎದುರು ಹಾಕೊಳ್ಳೋ ಹಂಗಿರಲಿಲ್ಲ. ಯಾಕೆಂದರೆ ನಾನು ಒಬ್ಬಳು ಎದುರು ಹಾಕೊಂಡ್ರೆ ಇಡೀ ವ್ಯವಸ್ಥೆ ಬೇಕಲ್ಲ, ಅವರು ಇಡೀ ವ್ಯವಸ್ಥೆಗೆ ಅವ್ರು ಬೇಕಾಗಿರ್ತಾರೆ. ಆದ್ದರಿಂದ ನಾನು ಅದನ್ನು ತುಂಬ ವಿರೋಧ ಮಾಡೋಂಗಿಲ್ಲ, ಆದರೆ ನನ್ನಷ್ಟು ಸಣ್ಣ ಪ್ರತಿರೋಧವನ್ನು ತೋರಿಸ್ತೇನೆ. ಈ ಪತ್ರಿಕೋದ್ಯಮದಲ್ಲಿ ಸಾಪ್ತಾಹಿಕಗಳಲ್ಲಿ ಅಥವಾ ದೈನಂದಿನ ಸುದ್ದಿಗಳು ಕಡಿಮೆ, ರಾಜಕೀಯ ವಿಶ್ಲೇಷಣೆಯೂ ಕಡಿಮೆ ಇರುತ್ತೆ. ಆದರೆ ನೀವು ನಿಮ್ಮ ಲೇಖನಗಳಲ್ಲಿ ಮನಚಾದ ರಾಜಕೀಯ ಲೇಖನಗಳನ್ನು ಬರೆದ್ರಿ ಅನ್ನೋದಕ್ಕೆ ಪ್ರಸಿದ್ಧರಾಗಿದೆ. ಅದು ಹೇಗೆ ಬಂತು ವಿಜಯಮ್ಮ? ಹೇಗೆ ಬರೋದೇನಿಲ್ಲ, ನನ್ನ ಅನ್ಕೇನೆ ಅಷ್ಟೇ. ಯಾವೇ ನನಗೆ ಇದನ್ನೇ ಬರೀ ಅಂತ ಹೇಳ್ತಿರ್ಲಿಲ್ಲ. ಅದೇ ಹೇಳಿದ್ನಲ್ಲ, ವಾರಕ್ಕೆ ಒಂದು ಲೇಖನ ಬರಿಬೇಕಾಗಿತ್ತಾದ್ರಿಂದ ಆ ವಾರ ಇಡೀ ಬೆಂಗಳೂರಿನಲ್ಲಿ ಏನೇನು ನಡೀತು, ಅದು ಸಾಹಿತ್ಯಿಕ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದೆ. ಮತ್ತು ಆ ದಿನಗಳು ಹೇಗಿದ್ವು ಅಂದರೆ ಇವ್ರು ಇದಕ್ಕೆ ಮಾತ್ರ ಅವ್ರು ಅದಕ್ಕೆ ಮಾತ್ರ ಅನ್ನೋ ಹಂಗಿರಲಿಲ್ಲ. ನಮಗೆ ಒಂದು ಚಾಲೆಂಜ್ ಇತ್ತು, ಒಂದು ಸವಾಲಿತ್ತು, ಎಲ್ಗೂ ಗೊತ್ತು ಅಂತ ಹೇಳಬೇಕು ನಾವು. ನಮಗೆ ಮಹಿಳೆಯರಾದ್ರಿಂದ ಮಹಿಳೆಯರ ಬಗ್ಗೆನೇ ಹಿಂಗಿಲ್ಲ. ಯಾಕೆಂದರೆ ನಮಗೆ ಹೋರಾಟವೂ ಬೇಕು, ನಾಟಕನೂ ಬೇಕು, ಸಿನಿಮಾನೂ ಬೇಕು, ಕಲ್ಚರಲ್ ಪ್ರೋಗ್ರಾಮ್ಸು ಬೇಕು. ಅದರಿಂದ ನಾನು ಎಲ್ಲ ಕಡೆ ಸುತ್ತಾ ಇದ್ದೆ. ನಾನು ಕಾಲಿಗೆ ಚಿಕ್ಕ ಹಾಕ್ಕೊಂಡಿದ್ದೆ. ಹಂಗೆ ಸುತ್ತಿ ಎಲ್ಲವನ್ನು ಕಲೆಕ್ಟ್ ಮಾಡಿ ಅವನ್ನ ಸಮುದ್ರ ಮಾಡಿ ಬರೆಯುವಾಗ ಆ ಮೊನಚಿಲ್ಲದೆ ಹೋದರೆ ಹಳತಾಗುತ್ತೆ. ನೀವು ಬರೆದ ಲೇಖನಗಳಲ್ಲಿ ಅದೇ 12 ಪತ್ರಿಕೆಗಳಲ್ಲಿ ನೀವು ದುಡಿದ್ರಿ. 12 ಮೈಗ. ಆಮೇಲೆ ಲಿಖಿತ ಪ್ರಕಟಿತ ಕೃತಿಗಳನ್ನ ನಾನು ಪಟ್ಟಿ ಮಾಡಿ ಎಲ್ರಿಗೂ ಅದನ್ನ ಹೇಳಬೇಕು ಅನ್ನೋ ಆಸೆ ಇತ್ತು. ನೋಡಿದೆ ಸುಮಾರು 22 ಪ್ರಕಟಣೆಗಳು ನಿಮ್ಮಿಂದ ಪ್ರಕಟವಾಗಿದೆ. ನೋಡಿ, ರಂಗ ಸಮ್ಮಾನ, ನುಡಿ ರಂಗವಲ್ಲಿ, ಸುದ್ದಿ ಕನ್ನಡಿ, ಆನಾ ಸುಬ್ರಾಯರ ಬಗ್ಗೆ, ಸಣ್ಣ ಕಥೆಯ ಸತ್ಯಜಿತ್ ರೈ ಬಗ್ಗೆ ಬರೆದಿದ್ದೀರ. ಎಲ್ಲಿದ್ದೇವೆ ನಾವು ಎಲ್ಲಿದ್ದೇವೆ ಮಹಿಳೆಯ ಸಂಬಂಧಪಟ್ಟಾಗ ಬರ್ತಾರೆ. ಮಾನಿಷಾದ ನಾಟಕ ಅಂತ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅದು ರಂಗರೂಪವಾದಾಗ ಅದು ಬಹಳವಾಗಿ ಚರ್ಚಿತವಾದಂಥ ನಾಟಕ ಅಂತಂದರೆ ಮಾನಿಷಾದ. ನೀವು ಒಂದು ಸಬ್ಜೆಕ್ಟ್ ಇಲ್ಲದೆ ಈ ಪಟ್ಟಿ ನೋಡಿದ್ರೆ ಸತ್ಯಜಿತ್ರಿಯಿಂದ ಹಿಡಿದು ಮಾನಿಷಾದ ಇಂದ ಹಿಡಿದು ನಿಜ ಧ್ಯಾನದವರೆಗೂ ನೀವು ಬರೆದಿರ್ತೀರಿ. ಈ ಬೇರೆ ಬೇರೆ ವಿಷಯಗಳನ್ನ ಬರೆಯೋದು ಒಂದೇ ವಿಷಯ ಗಮನ ಕೊಟ್ಟಿದ್ರೆ ಇನ್ನೂ ಹೆಚ್ಚು ಪ್ರಖ್ಯಾತರಾಗ್ತಾ ಇದ್ರ? ನನ್ನ ಪ್ರಖ್ಯಾತಿಯ ಅಗತ್ಯ ಇಲ್ಲ, ಇವತ್ತು ಇಲ್ಲ, ಅವತ್ತು ಇರಲಿಲ್ಲ. ಒಂದು, ನನಗೆ ನನ್ನ ಮುಂದೆ ವೈಯಕ್ತಿಕವಾದ ಜವಾಬ್ದಾರಿಗಳಿತ್ತು. ನಿಮಗೆ ಗೊತ್ತಿರೋ ಹಾಗೆ ನಾನು ಸಿಂಗಲ್ ಪೇರೆಂಟು, 2 ಮಕ್ಕಳನ್ನು ಬೆಳೆಸಬೇಕಾಗಿತ್ತು, ಅವ್ರ ವಿದ್ಯಾಭ್ಯಾಸ ನೋಡ್ಕೋಬೇಕಾಗಿತ್ತು. ಅದಕ್ಕೆ ಬೇಕಾದ ಎಲ್ಲ ದಿಕ್ಕಿನಿಂದಲೂ ಕೆಲಸ ಮಾಡ್ತಿದ್ದೆ. ನಾನಾಗಲೇ ಹೇಳಿದಾಗೆ ಒಂದು ಮಹಿಳೆ ಅಂದ ತಕ್ಷಣ ಇದು ಮಾತ್ರ ಅಂತ ಆಗದಲ್ಲೇ ನಾನು ಎಲ್ಲದರಲ್ಲೂ ನಾನು ಇದ್ದೀನಿ, ಯಾವುದು ನನಗೆ ಗೊತ್ತಿಲ್ಲ ಅಂತ ಆಗಬಾರ್ದು ಅನ್ನೋದಿತ್ತು. ನಾನು ಇದನ್ನು ಮಾಡಿದೆ, ಹೋರಾಟಗಳು ಮಾಡಿದೆ, ನಾನು ಬೇರೆ ಬೇರೆ ಕಮ್ಯುನಿಸ್ಟ್ ಪಾರ್ಟಿ ಇಂಥ ಕಡೆ ಎಲ್ಲ ಇದ್ದೆ, ಅಲ್ಲೆಲ್ಲ ಕೆಲಸಗಳು ಮಾಡಿದೆ. ಇಂಡೋ ಚೈನಾ ಫ್ರೆಂಡ್ಶಿಪ್ ಅಸೋಸಿಯೇಷನಲ್ಲಿ ಇದ್ದೆ. ಹಾಗೆ ಅಂದರೆ ನನಗೆ ಯಾವುದೂ ನನಗೆ ಗೊತ್ತಿಲ್ಲ, ಇವರು ಹೆಣ್ಮಗು ಪಾಪ ಅನ್ನಿಸ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ. ಒಂದು ಮಧ್ಯದಲ್ಲಿ ಒಂದು ಪದ ಉಪಯೋಗಿಸಿದ್ರಿ, ಇಬ್ಬರು ಮಕ್ಕಳನ್ನ ಸಾಕಬೇಕಾಗಿತ್ತು ಅನ್ನೋದು ಅಂದರೆ ನಿಮ್ಮ ಹೊಣೆಗಾರಿಕೆ, ಅದು ಸಹಜವಾಗಿ. ಆದರೆ ಆ ಇಬ್ಬರು ಮಕ್ಕಳನ್ನ ಸಾಕೋದು ನಿಮಗೆ ಕಷ್ಟವಾಗಿತ್ತ? ಕಷ್ಟ ಅಂತ ಹೇಳಿದ್ದಾರೆ. ಯಾಕೆಂದರೆ 2 ಮಕ್ಕಳು ಎಷ್ಟು ಒಳ್ಳೆಯ ಮಕ್ಕಳು, ವಿಜಯ ಮಕ್ಕಳು ಅಂದರೆ, ನಾನು ಬೆಳಗ್ಗೆ ಹೋದರೆ ರಾತ್ರಿ ಬರ್ತಿದ್ದೆ. ರಾತ್ರಿವರೆಗೂ ಡಿಗ್ರಿಗೋ ಸ್ಕೂಲು, ಅದು ಕಲಾಮಂದಿರದ ಮುಂದೆ ಆಟ ಆಡ್ಕೊಂಡಿರೋರು. ರಾತ್ರಿ ನಮ್ಮ ಮನೆಗೆ ಬರುವ ಜೊತೆಲಿ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಿದ್ವಿ. ಎಷ್ಟೋ ಹೊತ್ತಾಗಿರೋದು. ಆ ಹೊತ್ತಲ್ಲ ಅವ್ರಿಗೂ ಅವ್ರು ಊಟ ಇಲ್ಲ. ಊಟ ಅಷ್ಟೊತ್ತಲ್ಲಿ ಮಾಡೋರು, ಕೈ ತುತ್ತು ಹಾಕ್ಬಿಟ್ರೆ ಸಾಕಮ್ಮ ಬಂದು. ಅಂದರೆ ಆ ಥರದ ಚಿಕ್ಕ ಮಕ್ಕಳಿದ್ದಾಗ. ದೊಡ್ಡವರಾದ್ಮೇಲೆ ಅವರ ಜವಾಬ್ದಾರಿಗಳಿತ್ತು. ತುಂಬಾ ಜಾಣ ಮಕ್ಕಳು. ಮತ್ತು ನನಗೆ ಭಾಳ ಹಿರಿಯ ಮಗ ಅಂತೂ ನನ್ನ ವ್ಯವಹಾರದಲ್ಲೂ ಕೂಡ ಕೈ ಹಾಕಿ ಮುದ್ರಣ ಎಲ್ಲ ಅವನೇ ಮಾಡಿಕೊಂಡ. ಮುದ್ರಣ ಹಾಕಿದಾಗ ನನಗಿದ್ದಿದ್ದು ನನ್ನ ಉದ್ಯೋಗ ಹೋಗ್ಬಿಡ್ಬೋದು. ನೀವು ಹೇಳ್ದಂಗೆ ನಾನು ಬರೀತಾ ಇದ್ದಿದ್ದು ಮನುಷ್ಯನಿಂದ ಯಾರೋ ಒಂದು 10 ಜನ ಕಂಪ್ಲೇಂಟ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ನಾನು ತೆಗೆದಾಕ್ಬಿಡ್ಬೋದು. ಹಂಗಿದ್ದರಿಂದ ನಾನು ಒಂದು ಅಕಸ್ಮಾತ್ ಕೆಲಸ ಹೋದರೂ ಇನ್ನೊಂದು ನಾನು ಬದುಕೋಕ್ಕೆ ದಾರಿ ಬೇಕು ಅಂತ ಮುದ್ರಣಾಲಯ ಪ್ರಾರಂಭ ಮಾಡಿದೆ. ಅದು 1976ರಲ್ಲಿ.
ಆ ಮುದ್ರಣಾಲಯ ಪ್ರಾರಂಭ ಮಾಡಿದ್ಮೇಲೆ ನಾನು ಹೊರಗೂ ಒಳಗೂ ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗೋದು. ಅವಾಗ ನನ್ನ ಮಗ ಅವಾಗಿನ್ನೂ ಬರೀ SSLC ಓದ್ತಿದ್ದ ಮಗು. ಅದು ಆಗಲೇ ಬಂದು ಅದನ್ನು ಕಂಟ್ರೋಲಿಗೆ ತಗೊಂಡು, ಅಂದರೆ ಎಷ್ಟರ ಮಟ್ಟಿಗೆ ತನ್ನ ತಾಯಿಗೆ ಸಹಾಯ ಮಾಡಬೇಕು ಅಂತ. ಎರಡನೇವನು ಅಷ್ಟೇ, ಇವನು ಈವ್ನಿಂಗ್ ಕಾಲೇಜ್ಗೆ ಹೋಗ್ತಿದ್ದ, ಅವನು ಅಷ್ಟೇ ಯಾವತ್ತೂ ನಂಗೆ ಕಷ್ಟ ಕೊಟ್ಟಿಲ್ಲ. ತುಂಬ ಬುದ್ಧಿವಂತ ಆದ್ದರಿಂದ ಅವನು ಫೀಸು ಇಲ್ಲ, ಅಂದರೆ ಅವನ ಸ್ಕಾಲರ್ಶಿಪ್ಪು ಆ ಥರ ಏನೂ ಬರೋದು ಅವನ ಇಂಟೆಲಿಜೆನ್ಸ್ಗೆ. ಹಾಗಾಗಿ ಅವನು ಎಂಜಿನಿಯರಿಂಗ್ ಮಾಡಬೇಕು ಅಂತಿದ್ದವನು ಭಾಳ ಟೈಮ್ ತೊಗೊಳತ್ತೆ, 3 ವರ್ಷ ಆಗಿಬಿಡುತ್ತೆ ಅಂಥೇಳಿ ಡಿಪ್ಲೊಮೊ ಮಾಡ್ಕೊಂಡ. ಅಂದರೆ ಬೇಗ ನಾನು ಕೆಲಸ ಮಾಡಿ ಅಮ್ಮನಿಗೆ ಸಹಾಯ ಮಾಡಬೇಕು ಅಂತ ಆ ಗುಣ ಇದ್ದದ್ರಿಂದ ನನಗೆ ಮಕ್ಕಳು ಏನಾದ್ರು ದುಷ್ಟರು ಕುಂಡ್ರು ಪೋಖ್ರಿಗಳಾಗಿದ್ದರೆ ಯಾವ ಭಯ ಬರ್ತಿತ್ತೋ ಅದು ಬರಲಿಲ್ಲ. ನೀವು ಮೊದಲಿಂದನೂ ಒಂದು ಫಿಲಾಸಫಿ ಥರ ನಾನು ಗುರುತಿಸಿರುವ ಫಿಲಾಸಫಿ ಅಂತಂದರೆ ಕರುಣೆಯೇ ತಿರಸ್ಕಾರದ ಪರಮಾವಧಿ ತನ್ನಂದವು. ನೀವು ಯಾರ ಕರುಣೆ ಯಾರ ಆಶ್ರಯದಲ್ಲಿ ಬೆಳೆದವರಲ್ಲ. ನೀವು ಕಷ್ಟಪಡ್ತಿದ್ದಾಗ ಯಾರಾದರೂ ನಿಮಗೆ ಸಹಾಯ ಮಾಡ್ತೀವಿ ಈ ಥರದ ಸಹಾಯ ಮಾಡಿದವರು ಉಂಟಾ ಅಥವಾ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಉಂಟಾ, ಅಥವಾ ನೀವು ಕೇಳಿ ಇಲ್ಲ ಅಂತ ಅಂದ ಪ್ರಸಂಗಗಳು ಇದೆಯಾ? ಇಲ್ಲ, ನಾನು ಯಾರನ್ನೂ ಏನು ಕೇಳೋಕ್ಕೂ ಹೋಗಿಲ್ಲ, ಯಾರಿಂದಲೂ ಏನೋ ನಿರೀಕ್ಷೆನೂ ಮಾಡಿಲ್ಲ. ನಾನೇ ಮಾಡಿದ್ದೀನಿ, ಬೇಕಾದಷ್ಟು ಜನಕ್ಕೆ ಮಾಡಿದ್ದೀನಿ, ಬೇಕಾದಷ್ಟು ಜನ, ಅದರಲ್ಲೂ ಆದ್ಯತೆ ಮೇಲೆ ಹೆಣ್ಮಕ್ಳಿಗೆ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಎಷ್ಟೋ ಜನ ಮನೇಲೇ ಇಲ್ಲದೆ ಊರು ಬಿಟ್ಟು ಬಂದವರಿಗೆ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀನಿ. ನಾನು ಮನೇಲೇ ಇಟ್ಕೊಂಡು ಅವ್ರಿಗೊಂದು ಕೆಲಸ ಉದ್ಯೋಗ ಸಿಕ್ಕ ಮೇಲೆ ಯಾವ್ದಾದ್ರು ಹಾಸ್ಟೆಲ್ಗೆ ಸೇರಿಸಿ ನನ್ನ ಜವಾಬ್ದಾರಿ ಮುಗೀತು ಅಂದ್ಕೊಟ್ಟಿದ್ದೀನಿ. ಇವತ್ತು ಅವರೆಲ್ಲ ಚೆನ್ನಾಗಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಉದ್ಯೋಗಗಳಲ್ಲಿದ್ದಾರೆ, ನೆನೆಸ್ಕೊಳ್ತಾರೆ, ಅಷ್ಟು ಸಾಕು. ಆಮೇಲೆ ನೀವು ಸಂಪಾದಿಸಿದ್ದು ಅಷ್ಟೇ, ಆ ಪಟ್ಟಿ ಮಾತ್ರ ಅದು 22 ಇದೆ. ಅಲ್ಲೂ ಕೂಡ ಪರ್ವ ಒಂದು ಸಮೀಕ್ಷೆ. ಪರ್ವನ ನೀವು ಭೈರಪ್ಪನವರ ಪರ್ವ ನೀವು ಸಂಪಾದಿಸಿದ್ದೀರಿ, ಒಂದು ಸಮೀಕ್ಷೆ ಮಾಡಿದ್ದೀರಿ. ನಿಮ್ಮ ಮತ್ತು ಭೈರಪ್ಪನವರ ಮಧ್ಯೆ ಈ ವಿಷಯದಲ್ಲಿ ಏನಾದರೂ ಜಗಳ ಅಥವಾ ವಾದ ವಿವಾದ ಆಯ್ತಾ? ನಾನು ಭೈರಪ್ಪನವರು ತುಂಬ ಒಳ್ಳೆಯ ಸ್ನೇಹಿತರು. ಅವ್ರ ಪರ್ವ, ಅವ್ರ ಬೇರೆ ಪುಸ್ತಕಗಳ ಬಗ್ಗೆ ನನಗೆ ನನ್ನದೇ ಆದ ಆಕ್ಷೇಪ ಇದೆ, ನನ್ನ ವಿರೋಧ ಇದೆ. ಅಂದರೆ ಪರ್ವ ನನಗೆ ಸ್ವಲ್ಪ ಇಷ್ಟ ಆದ ಪುಸ್ತಕ. ಅದು ಇಷ್ಟ ಆದಾಗ ಬಹಳ ವರ್ಷದಿಂದ ಇದು ನಾನು ಕೆನರಾ ಬ್ಯಾಂಕಲ್ಲಿ ಒಂದು ಆಡಿಟೋರಿಯಂ ಇತ್ತು ಮುಂದೆ, ಆಡಿಟೋರಿಯಮ್ಮಲ್ಲಿ ಒಂದು ಸೆಮಿನಾರ್ ಮಾಡಿದೆ. ಆ ಸೆಮಿನಾರ್ ಮಾಡಿದಾಗ ಕುರ್ತಕೋಟಿ ಬನ್ನಂಜೆ ಎಲ್ಲ ಬಂದಿದ್ರು, ದೊಡ್ಡವರೆಲ್ಲ ಅವತ್ತು ಮಾತಾಡಿದ್ರು. ಇಷ್ಟು ಪರವಾಗಿ ಕೊಡ್ತೇನೆ, ಅದರೆಲ್ಲ ಲೇಖನಗಳ ಕಲೆಕ್ಷನ್ನು ಈ ಪರ್ವ ಒಂದು ಸಮೀಕ್ಷೆ. ಪ್ರಾಯಶಃ ನಿಮ್ಮನ್ನ 3 ಕ್ಷೇತ್ರಗಳಿಗೆ ನಾನು ಗುರುಸಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಧಾನವಾಗಿ ಸಾಹಿತ್ಯ ಬಿಟ್ಟರೆ ರಂಗಭೂಮಿ. ಆ ರಂಗಭೂಮಿಗೆ ಪ್ರಾಯಶಃ ನಿಮ್ಮ ಮತ್ತು AS ಮೂರ್ತಿಯವರ ಆ ಒಡನಾಟ ಆ ಕಾರಣದಿಂದಾಗಿ ರಂಗಭೂಮಿ ಆಯಿತು. ಆದರೆ ಚಲನಚಿತ್ರ ಸಂಪರ್ಕ ಇರಲಿಲ್ಲ. ಚಲನಚಿತ್ರದಲ್ಲೂ ನಿಮ್ಗೆ ಅಷ್ಟೇ ಸಂಪರ್ಕಗಳಿತ್ತು, ಅಷ್ಟೇ ನಟರು ನಿರ್ದೇಶಕರು ಪ್ರತಿಯೊಬ್ಬರು ನಿಮ್ಮೊಂದಿಗೆ ಚರ್ಚಿಸ್ತಾ ಇದ್ರು. ಈ ಚಲನಚಿತ್ರ ಜೊತೆ ಹೇಗೆ ಸಂಬಂಧ ಬಂತು? ಅದು ಅನಿವಾರ್ಯ ಆಯಿತು ನನಗೆ ಅನಿಸುತ್ತೆ. ಅದೇ 77ರಲ್ಲಿ ಅವರು ರೂಪತಾರ, ನಮ್ಮ ಮಣಿಪಾಲ ಗ್ರೂಪ್ಸ್ ಉದಯವಾಣಿಯವರು ನನ್ನನ್ನು ತೊಗೊಂಡಿದ್ದು ತುಷಾರಕ್ಕೆ ಅಸಿಸ್ಟೆಂಟ್ ಎಡಿಟರ್ ಅಂತ. ನಾನು ಕೆಲಸ ಮಾಡಿದ್ದು ಹೆಚ್ಚಾಗಿ ಉದಯವಾಣಿ ಮತ್ತು ಉದಯವಾಣಿ ದೀಪಾವಳಿ ಸಂಚಿಕೆಗಳು. ದೀಪಾವಳಿ ಸಂಚಿಕೆ ಪ್ರಜಾವಾಣಿಗೆ ಕಂಪೀಟ್ ಮಾಡಬೇಕಾಗಿತ್ತು, ದೀಪಾವಳಿ ವಿಶೇಷಾಂಕ. ಸೊ ಹಾಗಾಗಿ ನಾವು ಸ್ವಲ್ಪ ಬೇರೆ ಥರ ಅದನ್ನು ಮಾಡ್ತಾ ಇದ್ವಿ. ನಾನು ನಮ್ಮ ಸಹೋದರ ಡಿಸ್ಟೆಂಟ್ ರಿಲೇಷನ್ನು ಗುರುರಾಜ್ ಅಂತ, ಅಲ್ಲಿ ಅವರಿದ್ದರು, ಹೀಗೆ ಕೆಲಸ ಮಾಡ್ತಿದ್ವಿ. ಆ ಪತ್ರಿಕೆ ಆ ಗ್ರೂಪ್ನವರೇನೆ ರೂಪತಾರ ಅಂತ ಒಂದು ಪತ್ರಿಕೆ ಪ್ರಾರಂಭ ಮಾಡಿದ್ರು. ಅಷ್ಟೊತ್ತಿಗೆ ನಾನು ಕೆಲವು ಭಾನುವಾರದ ಪುರವಣಿಗಳಿಗೆ ಸಿನಿಮಾ ಬಗ್ಗೆ ಮಾಡ್ತಾ ಇದ್ದೆ. ಬಟ್ ಯಾವಾಗ ರೂಪತಾರ ಬಂತು ಅದರ ಜವಾಬ್ದಾರಿ ಬೆಂಗಳೂರಿನಲ್ಲಿ ನಾನು ಒಬ್ಬಳೇ ಇದ್ದದ್ರಿಂದ ಬೆಂಗಳೂರಿನ ಜವಾಬ್ದಾರಿ ನಾನು ತಗೋಬೇಕು. ಹೆಚ್ಚು ಕೆಲಸಗಳು ಬೆಂಗಳೂರು ಮೈಸೂರಲ್ಲಿ ಆಗ್ತಿತ್ತಲ್ಲ ಸಿನಿಮಾ ಕೆಲಸಗಳು. ಹಾಗಾಗಿ ನಾನು ಅನಿವಾರ್ಯವಾಗಿ ಫುಲ್ ಫ್ಲೆಡ್ಜೆಡ್ ಫಿಲ್ಮ್ ಜರ್ನಲಿಸ್ಟ್ ಆಗಬೇಕಾಯ್ತು. ಒಂದು ಪುಸ್ತಕ ಅಲ್ಲ, ಹಿಸ್ಟ್ರಿ ಆಫ್ ಕನ್ನಡ ಸಿನಿಮಾ ಅವ್ರ ಜೊತೆ ಅದನ್ನು ಮಾಡಿದ್ದೀರಿ. ಚಲನಚಿತ್ರರಂಗದ 10-14 ಪ್ರತಿಭಾವಂತರು, ಕನ್ನಡ ಚಲನಚಿತ್ರ ಇತಿಹಾಸ, ಈ ಥರ ಅನೇಕ ಪುಸ್ತಕಗಳನ್ನ ಚಲನಚಿತ್ರದ ಬಗ್ಗೆ ನೀವು ಬರೆದಿದ್ದೀರಿ.
ಇದು ಕೇವಲ ಜನಪ್ರಿಯತೆಗೆ ಮಾಡಿದ್ರ ಅಥವಾ ನಿಜವಾಗ್ಲೂ ಚಲನಚಿತ್ರದ ಬಗ್ಗೆ ಇದ್ದ ಆಸಕ್ತಿಗೋಸ್ಕರ ಮಾಡಿದ್ರ? ನಾನು ಯಾವ ಕೆಲಸದಲ್ಲಿ ತೊಡಗಿದ್ರು ಯಾವುದನ್ನು ಬೇಕಾಬಿಟ್ಟು ಮಾಡೇ ಇಲ್ಲ. ಅದು ನನ್ನ ಜಾಯಮಾನ. ನೀವು ಏನಾದ್ರು ಕೆಲಸ ಹೇಳಿ ಅದನ್ನು ಒಪ್ಕೊಂಡೆ ಅಂದರೆ ಅದು ಸಮರ್ಥವಾಗಿ ಆಗೋವರೆಗೂ ನಾನು ಬಿಡೋಳಲ್ಲ. ಕನ್ನಡ ಸಿನಿಮಾ ಜಗತ್ತಿಗೆ ಹೋದಾಗ ಬರೀ ಗ್ಲಾಮರ್ ಅಲ್ಲ, ಅದರ ಹುಟ್ಟು ಬೆಳವಣಿಗೆ, ಅದರ ಏಳು ಬೀಳುಗಳನ್ನು ಕುರಿತು ಮಾತಾಡೋದು ಅಗತ್ಯ ಅನ್ನಿಸ್ತು. ಹಾಗಾಗಿ ನನ್ನ ಜೊತೆ ನನ್ನ ಹಾಗೆ ಯೋಚನೆ ಮಾಡುವ ವಿಎನ್ ಅವರಿದ್ದರು, ನಾರಾಯಣ ಸ್ವಾಮಿ ಇದ್ದರು. ನಾವೆಲ್ಲರೂ ಒಟ್ಟಾಗಿ ಕೂತು ಯೋಚನೆ ಮಾಡಿ ಚಲನಚಿತ್ರ ಇತಿಹಾಸ ಮಾಡಬೇಕು ಅಂತ ಹೋಗಿದ್ದು. ತೀರ್ಮಾನ ತಗೊಳ್ಳೋದ್ರ ಬಗ್ಗೆ ಹೀಗೆ ಸಾಹಿತ್ಯ, ಸಂಸ್ಕೃತಿ, ರಂಗಭೂಮಿ ಒಂದಲ್ಲ ಹಲವಾರು ವಿಷಯದಲ್ಲಿ ಅಷ್ಟೇ ಅಲ್ಲ, ಕೆಲವರ ವೈಯಕ್ತಿಕ ಜೀವನದಲ್ಲೂ ಕೂಡ ಇವರು ಯಾವ ಸಂಸಾರವನ್ನು ಕಟ್ಕೊಂಡಿಲ್ಲ, ಇವ್ರ ಪಾಡಿಗೆ ಇರುವ ಮಕ್ಕಳಿದ್ದಾರೆ, ಅದ್ಭುತವಾಗಿದ್ದಾರೆ. ಇವರು ಒಂದು ಸನ್ಯಾಸಿ ತರ ಒಂದ್ ಕಡೆ ಬಿಳಿ ಸೀರೆ ಉಟ್ಕೊಂಡು ಈಗ ಜೀವನ ಕಳೀತಿದ್ದಾರೆ. ಆದರೆ ಎಲ್ಲರ ಜೀವನದಲ್ಲಿ ಹಾಸುವಕ್ಕಾಗಿ ಹೋಗಿ ಅವರ ಸಮಸ್ಯೆಗಳಿದ್ರೆ ಅವರೆಲ್ಲ ಬರೋದು ಇವ್ರ ಹತ್ರನೇ ಬರ್ತಾರೆ. ಇವರು ಕೂಡ ಓಡಾಡ್ಕೊಂಡು ಮಾಡಿಕೊಂಡು ಅವರ ಸಮಸ್ಯೆನ ಎಷ್ಟು ಮಟ್ಟಿಗೆ ಬಗೆಹರಿಸಕ್ಕೆ ಸಾಧ್ಯನೋ ಅದನ್ನ ಮಾಡ್ತಾರೆ. ಪ್ರಾಯಶಃ ಎಲ್ಲಕ್ಕಿಂತ ಜಾಸ್ತಿ ಈ ಲೇಖನ ನಿಮ್ಮ ಮತ್ತೊಂದಲ್ಲ, ಜನರ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಗಿರೋ ಕಾಳಜಿ ಇದೆಯಲ್ಲ, ಅದು ನಿಮ್ಮನ್ನು ತುಂಬಾ ದೊಡ್ಡ ಮನುಷ್ಯ ಮಾಡಿದೆ ಅಂತ. ಮಿಕ್ದವರು ತುಂಬಾ ದೊಡ್ಡ ರೈಟರ್ಸು ಆಗ್ಲಿ ಬಿಡಿ, ಏನ್ ಮಾಡೋಕ್ಕಾಗುತ್ತೆ, ಆಗ್ಲಿ ದೊಡ್ಡ ಪೇಂಟರ್ಸ್ ಆಗ್ಲಿ ಏನ್ ಮಾಡೋಕ್ಕಾಗುತ್ತೆ. ಆದ್ರೆ ನಿಮ್ಮ ಎಲ್ಲ ಈ ಕಾಯಕದ ಹಿಂದೆ ಆ ಮನುಷ್ಯರ ಬಗ್ಗೆ ಇರುವ ಕಾಳಜಿ ಇದೆಯಲ್ಲ, ಅದು ನಿಮ್ಮನ್ನು ದೊಡ್ಡದು ಮಾಡಿದೆ ಅಂತ. ಥ್ಯಾಂಕ್ಸ್ ಮೇಡಮ್. ಬಹಳ ಅನೇಕ ವಿಷಯಗಳು ಹೇಳಿದೆ. ನೀವು ನನ್ನ ಸಂದರ್ಶನ ಮಾಡಿದ್ರಿ ಅನ್ನೋದೇ ನನಗೆ ದೊಡ್ಡ ವಿಷಯ. ತುಂಬಾ ನಾನು ಅಷ್ಟೇ ಕೊಡ್ತೀನಿ. ನೀವು ಹೇಳಿದ್ರಿ ಕಾಳಜಿ ಬಗ್ಗೆ ಮಾತಾಡಿದ್ರಿ, ನನಗಿದೆ ಕಾಳಜಿ ನಿಜವಾಗ್ಲೂ. ನಾನು ಈಗಂತೂ ನಾನು ತುಂಬ ಸಂಪೂರ್ಣವಾಗಿ ತಳ ಸಮುದಾಯ ಮತ್ತು ಹೆಣ್ಮಕ್ಳ ಬಗ್ಗೆ ಆಸಕ್ತಿಯನ್ನು ತಗೊಂಡಿರೋಳು. ಈ ಕ್ಷಣದಲ್ಲೂ ನನಗೆ ದಾಕ್ಷಾಯಿಣಿ ಭಟ್ ಅಂತ ಒಂದು ಹುಡುಗಿ ಸಿಂಗಲ್ ಲೈನ್ ನಿಂತು ಒಂದು ಇಡೀ ತಂಡವನ್ನು ಕಟ್ಟಿ 20 ವರ್ಷದ ಸಮಾರಂಭ ಮಾಡ್ತಿದ್ದಾಳೆ ಅಂದರೆ ಅದು ನಮ್ಗೆ ಭಾಳ ದೊಡ್ಡ ವಿಷಯ, ಹೆಮ್ಮೆಯ ವಿಷಯ. ಇಲ್ಲಿದ್ರೆ ನಾನು ಹಿಂಗೆಲ್ಲ ಯಾವುದಾದ್ರೂ ಇದಕ್ಕೆ ಈಚೆಗಂತೂ ಎಲ್ಲೂ ಹೋಗ್ತಾ ಇಲ್ಲ, ಭಾಷಣ ಯಾವುದಕ್ಕೂ ಹೋಗ್ತಾ ಇಲ್ಲ ನಾನು. ಅಂಥವಳು ಇವತ್ತು ನಾನು ದಾಕ್ಷಾಯಿಣಿ ಭಟ್ ಅವರ ಕೋರಿಕೆಗೆ ಒಪ್ಪಿದ್ದು ಯಾಕೆ ಅಂತಂದರೆ, ಎಲ್ಲೋ ಒಂದು ಕಡೆ ನನಗೆ ಆ ಹುಡುಗಿ ಬಗ್ಗೆ ಇರುವ ಅಪಾರವಾದ ಅಭಿಮಾನ. ಎಷ್ಟು ಸ್ವಾಭಿಮಾನದಿಂದ ಆ ಹುಡುಗಿ ಬೆಳೀತಿದ್ದಾಳೆ ಅಂತಂದರೆ, ಅವಳಿಗೆ ಯಾರೂ ಆಶ್ರಯ ಕೊಟ್ಟಿಲ್ಲ. ನಂಗೆ ಗೊತ್ತಿದ್ದಂಗೆ ರಂಗಭೂಮಿಯ ಯಾರೂ ಆಕೆ ಜೊತೆಗೆ ನಿಂತಿಲ್ಲ. ಒಂಟಿಯಾಗಿ ಪ್ರಯಾಣ ಮಾಡ್ತಿದ್ದಾಳೆ, ಸಕ್ಸಸ್ ಆಗಿದ್ದಾಳೆ, ಒಂದಷ್ಟು ಜನಕ್ಕೆ ರಂಗಾಸಕ್ತಿಯನ್ನು ಕಲಿಸಿದ್ದಾಳೆ. ಹೀಗಾಗಿ ನನಗೆಲ್ಲೋ ಒಂದು ಕಡೆ ದೃಶ್ಯ ತಂಡ ಮತ್ತು ದಾಕ್ಷಾಯಿಣಿ ಭಟ್ ಇಬ್ಬರೂ ತುಂಬ ಆಪ್ತರು. ಇಂಥ ಆಪ್ತತೆಯ ಕೆಲಸಗಳನ್ನೇ ಎಷ್ಟು ಬೇಕಾದ್ರೂ ಮಾಡ್ತೀನಿ. ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡುವ ತಂಡವನ್ನು ಕಟ್ಕೊಂಡು ಮಾಡ್ತಾಳೆ ದಾಕ್ಷಾಯಿಣಿ ಭಟ್ಗೆ ತಂಡದವ್ರಿಗೆ ಶುಭಾಶಯಗಳು, ಅಭಿನಂದನೆ. ಒಳ್ಳೆಯದಾಗಿ.